ಕೋಟಿ ಮಾತ್ರ ಅಪ್ಪರ್ ಭದ್ರಾ ಖರ್ಚು ಮಾಡೋದು. ನಾನು ಈ ವರ್ಷ 5,300 ಕೋಟಿ ಬರ್ತದೆ ಶಬರಿ ತರ ಕಾದು 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 ಸಾಕಾಗಿ ಕೊನೆಗೆ 1,500 ಕೋಟಿ ಈ ವರ್ಷ ಖರ್ಚು ಮಾಡಿದೆ. ನಾನು ಇವತ್ತು ಘೋಷಣೆ ಮಾಡಿ ಹೇಳ್ತೀನಿ, 5.5 ಲಕ್ಷ ಎಕರೆಗೆ ನೀರು ಕೊಡ್ತಕ್ಕಂಥ ಯೋಜನೆ ಇದು. 5.5 ಲಕ್ಷ ಎಕರೆಗೆ ನೀರು ಕೊಡ್ತಕ್ಕಂಥ ಯೋಜನೆ. ನಾನು ಹಿಂದೇನೂ ಕೂಡ ಈ ಯೋಜನೆಗೆ ಹಣ ಕೊಟ್ಟಿದ್ದೆ. ನಾವು ಇನ್ನ 4 ವರ್ಷ ಅವಧಿ ಇರ್ತೀವಿ, ಇನ್ನು 4 ವರ್ಷ 1 ತಿಂಗಳಿರ್ತೀವಿ. ಈ 4 ವರ್ಷದ ಅವಧಿನಲ್ಲಿ ಅಪ್ಪರ್ ಭದ್ರಾ ಯೋಜನೆಯನ್ನು ಪೂರ್ಣಗೊಳಿಸಿ ಸಂಪೂರ್ಣವಾಗಿ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದು ಚುನಾವಣಾ ಆಶ್ವಾಸನೆ ಅಲ್ಲ. ನಾನು ಏನು ಹೇಳ್ತೀನಿ ಅಲ್ಲಂತೆ ನಡ್ಕತೀನಿ. ರಘುಮೂರ್ತಿ, ಗೋವಿಂದಪ್ಪ ಸಂಪೂರ್ಣ ನಡ್ಕತೀವಿ. ಸುಧಾಕರ, ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮೊಳಕಾಲ್ಮೂರು ಶಾಸಕರು, ಹಿರಿಯ ಶಾಸಕರು ನಡ್ಕತೀವಿ, ನುಡಿದಂತೆ ನಡ್ಕತೀವಿ. ಇನ್ನು ಅದಕ್ಕೆ ಈಗ 21,000 ಕೋಟಿ, ಇಲ್ಲಿವರೆಗೂ 9,000 ಕೋಟಿ ಖರ್ಚಾಗಿದೆ. ಇನ್ನು ಉಳಿದಿರ್ತಕ್ಕಂಥ 12-13 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಅಪ್ಪರ್ ಭದ್ರಾ ಯೋಜನೆಯನ್ನ ಪೂರ್ಣಗೊಳಿಸಿ ಈ ಭಾಗದ ಬಡವರಿದಾರಲ್ಲ, ಬರಪೀಡಿತವಾದಂಥ ಪ್ರದೇಶ ಇದೆಯಲ್ಲ, ಆ ಪ್ರದೇಶಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಚುನಾವಣೆಗೋಸ್ಕರ ಕೊಡ್ತಕ್ಕಂಥ ಭರವಸೆ ಅಲ್ಲ. ದಿಸ್ ಈಸ್ ಅವರ್ ಕಮಿಟ್ಮೆಂಟ್, ದಿಸ್ ಇಸ್ ಅವರ್ ಬದ್ಧತೆ. ಇದನ್ನು ಮಾಡೇ ತೀರ್ತೀವಿ. ಇವತ್ತು ಕೂತ್ಕೊಳ್ಳಪ್ಪ ತಮ್ಮ, ನಿಂಗೆ ನೀರು ಬೇಡವಾ? ಮತ್ತೆ ಕೂತ್ಕೊ. ಮತ್ತೆ ಮೆಡಿಕಲ್ ಕಾಲೇಜಿಗೆ ಮೊನ್ನೆ ದುಡ್ಡು ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ. ಅವ್ರು ಯಾಕೆ ಕೊಡ್ಲಿಲ್ಲ? ದುಡ್ಡು ತಿಂದ್ಬಿಟ್ಟಿದ್ರು, ಅದಕ್ಕೆ ಕೊಡ್ಲಿಲ್ಲ. ಗಿರಾಕಿಗಳು ದುಡ್ಡು ತಿಂದ್ಬಿಟ್ಟಿದ್ರು. ಮೆಡಿಕಲ್ ಕಾಲೇಜ್ಗೆ 500 ಕೋಟಿ ಕೊಟ್ಟದು ಯಾರು ಕೊಟ್ಟವರು? ಸಿದ್ದರಾಮಯ್ಯ. ಈ ಕೂಡ್ಲಿಗಿ, ಮೊಳಕಾಲ್ಮೂರು, ಎಂತದು ಪಾವಗಡ, ಇದು ನಮ್ಮ ರಘುಮೂರ್ತಿ ಕಾನ್ಸ್ಟಿಟ್ಯೂನ್ಸಿ ಯಾವುದು? ಚಳ್ಳಕೆರೆ. ಈ ತಾಲೂಕುಗಳಿಗೆ ಕುಡಿಯ ನೀರಿಗೆ ಪ್ರಾಜೆಕ್ಟ್ ಅನ್ನ ತಯಾರು ಮಾಡಿಸಿ, ಪ್ರಾಜೆಕ್ಟ್ ಅನ್ನ ಮಂಜೂರಾತಿ ಕೊಟ್ಟು ಆ ಕೆಲಸಕ್ಕೆ ಚಾಲನೆ ಕೊಟ್ಟವರು ಸಿದ್ದರಾಮಯ್ಯನ ಸರ್ಕಾರ. 2,300 ಕೋಟಿ ರೂಪಾಯಿಗಳು ಎಲ್ಲ ಈಗ ಖರ್ಚಾಗಿರೋದು ಬೇರೆ. ಆಗ 2,300 ಕೋಟಿ ರೂಪಾಯಿಗೆ ನಾವು ಅದಕ್ಕೆ ಮಂಜೂರಾತಿ ಕೊಟ್ಟು ಕೆಲಸ ಪ್ರಾರಂಭ ಮಾಡೋದು. 2,300 ಕೋಟಿ. ಕೂಡ್ಲಿಗಿ, ಬಳ್ಳಾರಿ, ಮತ್ತೆ ರಘುಮೂರ್ತಿ ಕಾನ್ಸ್ಟಿಟ್ಯೂನ್ಸಿ, ಮೊಳಕಾಲ್ಮೂರು, ಆಮೇಲೆ ಪಾವಗಡ ವೆಂಕಟೇಶನ್ ಕಾನ್ಸ್ಟಿಟ್ಯೂನ್ಸಿ ಅಲ್ವೇನಪ್ಪ? ಈಗ ಮುಗಿತ ಬಂದಿದೆ. ಬಿಜೆಪಿ ಅವ್ರು ಮಾಡಿದ್ರ